ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ರಾಹುವೇ ಮುಂತಾದವರ ಸ್ಥಿತಿ ಮತ್ತು ಅತಲವೇ ಮುಂತಾದ ಅಧೋಲೋಕಗಳ ವರ್ಣನೆ ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಭುವನಕೋಶದ ವರ್ಣನೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಅಧಸ್ತಾತ್ ಸವಿತುರ್ಯೋಜನಾಯುತೆ ಸ್ವರ್ಭಾನುರ್ನಕ್ಷತ್ರವಚ್ಚರತೀತ್ಯೇಕೆ ಯೋಟೀ ಸಾವಮರತ್ವಂ ಗೃಹತ್ವಂ ಚಾಲಭತ ಭಗವದನುಕಂಪಯ ಸ್ವಯಮಸುರಾಪಸದ ಸಂಹಿಕೆಯೋ ಹ್ಯತದರ್ಹಸ್ತಸ್ಯ ತಾತ ಜನ್ಮ ಕರ್ಮಾಣಿ ಚೋಪರಿಷ್ಟಾದ್ವಕ್ಷಾಮಹ. ಮಹಾರಾಜನೇ ಕೇಳು, ಸೂರ್ಯನಿಗಿಂತಲೂ 10,000 ಯೋಜನಗಳಷ್ಟು ಕೆಳಗೆ ರಾಹುವು ನಕ್ಷತ್ರಗಳಂತೆ ಸಂಚರಿಸುತ್ತಿದ್ದಾನೆಂದು ಕೆಲವರು ಹೇಳುತ್ತಾರೆ. ಸಿಂಹಿಕೆಯ ಪುತ್ರನಾದ ಈ ರಾಹುವು ರಾಕ್ಷಸಾಧವನಾಗಿ ದೇವತ್ವಕ್ಕೆ ಅಯೋಗ್ಯನಾಗಿದ್ದರೂ ಕೂಡ ಶ್ರೀ ಭಗವಂತನ ಅನುಗ್ರಹದಿಂದ ದೇವತ್ವವನ್ನು ಗ್ರಹತ್ವವನ್ನು ಪಡೆದುಕೊಂಡನು. ಈತನ ಹುಟ್ಟು ಮತ್ತು ಕರ್ಮಗಳನ್ನು ಮುಂದೆ ವರ್ಣಿಸುವೆನು. ಅತ್ಯಂತ ಉಜ್ವಲವಾಗಿ ಬೆಳಗುತ್ತಿರುವ ಸೂರ್ಯಮಂಡಲವು 10,000 ಯೋಜನಗಳಷ್ಟು ವಿಸ್ತಾರವಾಗಿದೆ ಎಂದು ಹೇಳುತ್ತಾರೆ. ಹಾಗೆಯೇ ಚಂದ್ರಮಂಡಲವು 12,000 ಯೋಜನಗಳಷ್ಟು ವಿಸ್ತಾರವಾಗಿದೆ ಎಂದು ಮತ್ತು ರಾಹುವಿನ ಮಂಡಲವು 13,000 ಯೋಜನಗಳಷ್ಟು ವಿಸ್ತಾರವಾಗಿದೆ ಎಂದು ಹೇಳುತ್ತಾರೆ. ಈ ರಾಹುವು ಸೂರ್ಯ ಚಂದ್ರರೊಡನೆ ತನಗೆ ಹಿಂದೆ ಉಂಟಾದ ದ್ವೇಷದ ಕಾರಣದಿಂದಾಗಿ ಅವರನ್ನು ಮರೆಸುವುದಕ್ಕಾಗಿ ಅಮಾವಾಸ್ಯೆ ಹುಣ್ಣಿಮೆಗಳ ಪರ್ವಕಾಲಗಳಲ್ಲಿ ಅವರನ್ನು ಅಟ್ಟಿಸಿಕೊಂಡು ಹೋಗುವನು. ಇದನ್ನು ಕಂಡು ಶ್ರೀ ಭಗವಂತನು ಸೂರ್ಯ ಚಂದ್ರನನ್ನು ರಕ್ಷಿಸುವುದಕ್ಕಾಗಿ ಅವರಿಬ್ಬರ ಬಳಿಗೂ ತನ್ನ ಪ್ರಿಯವಾದ ಸುದರ್ಶನ ಚಕ್ರವೆಂಬ ಅಸ್ತ್ರವನ್ನು ಕಳುಹಿಸಿಕೊಡುವನು. ನಿರಂತರವಾಗಿ ಸುತ್ತುತ್ತಿರುವ ಆ ಅಸ್ತ್ರದ ಮಹಾತೇಜಸ್ಸನ್ನು ತಡೆಯಲಾರದೆ ಕಳವಳಗೊಂಡ ರಾಹುವು ಕೊಂಚ ಕಾಲ ಮಾತ್ರ ಸೂರ್ಯ ಚಂದ್ರರ ಮುಂದೆ ಇದ್ದು ಹಿಂದಿರುಗಿ ಬಿಡುವನು. ಹಾಗೆ ಹಿಂದಿರುಗುವುದಕ್ಕೆ ಮೊದಲು ಆತನು ಅವರ ಮುಂದೆ ಇದ್ದು ಅವರನ್ನು ಮರೆಮಾಡುವ ಕಾಲವನ್ನು ಗ್ರಹಣ ಎಂದು ಕರೆಯುತ್ತಾರೆ. ರಾಹುವಿನಿಂದ 10,000 ಯೋಜನಗಳಷ್ಟು ಕೆಳಗೆ ಸಿದ್ಧರು, ಚಾರಣರು, ವಿದ್ಯಾಧರರು ಮುಂತಾದವರ ಸ್ಥಾನಗಳಿವೆ. ಆ ಸ್ಥಾನಗಳ ಕೆಳಗಡೆ ವಾಯುವಿನ ಸಂಚಾರ ಎಲ್ಲಿಯವರೆಗೆ ಇರುವುದೋ ಮತ್ತು ಮೋಡಗಳು ಕಾಣಿಸುತ್ತವೆಯೋ ಅದು ಅಂತರಿಕ್ಷ ಲೋಕ ಎನಿಸುವುದು. ಆ ಅಂತರಿಕ್ಷವು ಯಕ್ಷರು, ರಾಕ್ಷಸರು, ಪಿಶಾಚಗಳು, ಪ್ರೇತಗಳು ಮತ್ತು ಭೂತಗಳು ಇವರ ವಿಹಾರ ಭೂಮಿಯಾಗಿದೆ. ಅಲ್ಲಿಂದ ಕೆಳಗೆ 100 ಯೋಜನಗಳಷ್ಟು ದೂರದಲ್ಲಿ ಈ ಭೂಮಿ ಇದೆ. ಈ ಭೂಮಿಗೆ ಮೇಲೆ ಎಲ್ಲಿಯವರೆಗೆ ಹಂಸಗಳು, ಹದ್ದುಗಳು, ಗಿಡುಗಗಳು ಮತ್ತು ಗರುಡಗಳೇ ಮುಂತಾದ ಮುಖ್ಯ ಜಾತಿಗಳ ಹಕ್ಕಿಗಳು ಸಂಚರಿಸುತ್ತವೆಯೋ ಅಲ್ಲಿಯವರೆಗಿನ ಜಾಗವನ್ನು ಭೂಮಿಯ ಎಲ್ಲೆಗೆ ಸೇರಿದ್ದೆಂದೇ ತಿಳಿಯಬೇಕು. ಭೂಮಿಯ ವಿಸ್ತಾರ, ಗ್ರಹಾದಿಗಳ ಸನ್ನಿವೇಶ ಮುಂತಾದವುಗಳನ್ನು ಈ ಹಿಂದೆಯೇ ವರ್ಣಿಸಿದ್ದೇನೆ. ಈಗ ಈ ಭೂಮಿಗೂ ಕೆಳಗಿರುವ ಲೋಕಗಳನ್ನು ವರ್ಣಿಸುತ್ತೇನೆ ಕೇಳು. ಭೂಮಿಯ ಕೆಳಗಡೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಮತ್ತು ಪಾತಾಳಗಳೆಂಬ 7 ಲೋಕಗಳಿವೆ. ಅವು ಒಂದಕ್ಕೊಂದು 10,000 ಯೋಜನಗಳಷ್ಟು ದೂರದಲ್ಲಿದ್ದು ಅಷ್ಟೇ ವಿಸ್ತಾರವನ್ನು ಹೊಂದಿವೆ. ಈ ಬಿಲರೂಪದ ಲೋಕಗಳು ಸ್ವರ್ಗದಂತೆಯೇ ಭೋಗ ಭೂಮಿಗಳು. ಸ್ವರ್ಗದಲ್ಲಿ ಇರುವುದಕ್ಕಿಂತಲೂ ಮಿಗಿಲಾದ ವಿಷಯ ಭೋಗಗಳು, ಐಶ್ವರ್ಯವು, ಆನಂದವು, ಸಂತಾನ ಸುಖವು ಮತ್ತು ಧನ ಸಂಪತ್ತು ಇಲ್ಲಿ ತುಂಬಿದೆ. ಇಲ್ಲಿಯ ವೈಭವೋಪೇತವಾದ ಭವನಗಳಲ್ಲೂ, ಉದ್ಯಾನವನಗಳಲ್ಲೂ, ಕ್ರೀಡಾ ಸ್ಥಳಗಳಲ್ಲೂ ದೈತ್ಯರು, ದಾನವರು ಮತ್ತು ನಾಗರು ವಿಚಿತ್ರವಾದ ಶಕ್ತಿಗಳಿಂದ ವಿವಿಧವಾಗಿ ವಿಹರಿಸುತ್ತಾ ವಾಸವಾಗಿದ್ದಾರೆ. ತಮ್ಮೊಡನೆ ಅತ್ಯಂತ ಪ್ರೇಮದಿಂದಿರುವ ಹೆಂಡಿರು, ಮಕ್ಕಳು, ನೆಂಟರಿಷ್ಟರು, ಸೇವಕರೇ ಮುಂತಾದವರೊಡನೆ ಗೃಹಸ್ಥ ಧರ್ಮದ ಭೋಗಗಳನ್ನು ಅನುಭವಿಸುತ್ತಿರುತ್ತಾರೆ. ಸದಾ ಸಂತುಷ್ಟರಾಗಿರುತ್ತಾರೆ. ಅವರ ಭೋಗಗಳಿಗೆ ಆತಂಕವನ್ನು ಉಂಟು ಮಾಡಲು ದೇವತೆಗಳಿಗೂ ಸಾಧ್ಯವಿಲ್ಲ. ಮಹಾರಾಜ, ಆ ಬಿಲಗಳಲ್ಲಿ ಮಹಾಮಾಯಾವಿಯಾದ ಮಯಾಸುರನು ನಿರ್ಮಿಸಿರುವ ನಾನಾ ನಗರಿಗಳು ತೊಳಗಿ ಬೆಳಗುತ್ತಿವೆ. ನಾನಾ ಜಾತಿಗಳಿಗೆ ಸೇರಿದ ಸುಂದರವಾದ ಮಹಾಮಣಿಗಳಿಂದ ಖಚಿತವಾದ ಚಿತ್ರ ವಿಚಿತ್ರವಾದ ಭವನಗಳು, ಕೋಟೆಗಳು, ನಗರ ದ್ವಾರಗಳು, ಸಭಾಭವನಗಳು, ಅಂಗಳಗಳು, ಅರಮನೆಗಳು ಅಲ್ಲಿ ಕಂಗೊಳಿಸುತ್ತಿವೆ. ಅಲ್ಲಿಯ ಕೃತ್ರಿಮವಾದ ಭೂಪ್ರದೇಶಗಳಲ್ಲಿ ನಾಗ ದಂಪತಿಗಳು, ಅಸುರ ದಂಪತಿಗಳು, ಪಾರಿವಾಳ, ಗಿಳಿ, ಸಾರಿಕೆಗಳೇ ಮುಂತಾದ ಹಕ್ಕಿಗಳ ಜೋಡಿಗಳು ನಲಿಯುತ್ತಿರುವವು. ಅಲ್ಲಿಯ ಉದ್ಯಾನವನಗಳ ಕಾಂತಿಯೂ ವರ್ಣನಾತೀತವಾದುದು. ದೇವಲೋಕದ ಉದ್ಯಾನವನಗಳ ಕಾಂತಿಯನ್ನು ನಾಚಿಸುವಂತಹುದು.
ಹೂ ಹಣ್ಣುಗಳ ಗೊಂಚಲುಗಳು ಮತ್ತು ಕೋಮಲವಾದ ಚಿಗುರೆಲೆಗಳ ಭಾರದಿಂದ ಬಾಗಿ ಬಳುಕುತ್ತಾ ಸುಂದರವಾದ ಕೊಂಬೆಗಳಿಂದ ಕೂಡಿ ಬಗೆ ಬಗೆಯ ಬಳ್ಳಿಗಳಿಂದ ಅಲಿಂಗಿತವಾಗಿರುವ ಅಲ್ಲಿನ ವೃಕ್ಷಗಳು ಕಣ್ಮನಗಳನ್ನು ಸೂರೆಗೊಳ್ಳುತ್ತವೆ. ತಿಳಿನೀರಿನ ಕೊಳಗಳು ತನ್ಮನಗಳನ್ನು ತಣಿಸುತ್ತವೆ, ಕಣ್ಮನಗಳನ್ನು ತಣಿಸುತ್ತವೆ. ಕಲಕಲ ನಿನಾದ ಮಾಡುತ್ತಿರುವ ಹಕ್ಕಿಗಳ ಜೋಡಿಗಳು ಅವುಗಳ ಕಾಂತಿಯನ್ನು ಮತ್ತು ಹೆಚ್ಚಿಸಿವೆ. ನಯನ ಮನೋಹರವಾಗಿ ನೀರಾಟವಾಡುತ್ತಾ ಚಿಮ್ಮುತ್ತಾ ಮಿನುಗುತ್ತಾ ನೀರನ್ನು ಅಲುಗಿಸುತ್ತಿರುವ ಮೀನುಗಳ ಚೆಲ್ಲಾಟದ ಸೊಬಗೇನು! ಆ ಚಲಿಸುವ ನೀರಿನಲ್ಲಿ ಬೆಳೆದು ಅಲುಗಾಡುತ್ತಾ ಕಳಕಳಿಸುತ್ತಿರುವ ಕನ್ನೈದಿಲೆ, ಕೆಂದಾವರೆ, ಬೆಳ್ದಾವರೆ, 100 ದಳಗಳ ತಾವರೆಗೆ ಮುಂತಾದ ಕಂಪು ತಂಪುಗಳುಳ್ಳ ಹೂವುಗಳ ಬೆಡಗೇನು! ಆ ತಾವರೆ ಕೊಳಗಳಲ್ಲಿ ಎಡೆಬಿಡದೆ ಕ್ರೀಡಿಸುತ್ತಾ ಕಿವಿಗಿಂಪಾಗಿ ಕಲಕಲ ನಿನಾದ ಮಾಡುತ್ತಿರುವ ಹಕ್ಕಿಗಳ ಚೆಲುವೇನು! ಎಲ್ಲವೂ ಸೇರಿ ಎಲ್ಲ ಇಂದ್ರಿಯಗಳಿಗೂ ಹಬ್ಬದ ಔತಣವನ್ನು ಬೀರುತ್ತಿವೆ. ಸೂರ್ಯನ ಪ್ರಕಾಶವೇ ಬೀಳದಿರುವ ಜಾಗವಾದ್ದರಿಂದ ಅಲ್ಲಿ ಹಗಲು ರಾತ್ರಿಗಳ ಅಡಚಣೆಯಿಲ್ಲ. ಹಾಗಾದರೆ ಬೆಳಕಿನ ಸುಖ ಭೋಗಗಳು ಹೇಗೆ ಎಂದರೆ, ಅಲ್ಲಿರುವ ಮಹಾಸರ್ಪಗಳ ಹೆಡೆಗಳಲ್ಲಿ ಜಗಜಗಿಸುತ್ತಿರುವ ರತ್ನಗಳೇ ಅಲ್ಲಿಯ ಕತ್ತಲೆಯನ್ನು ತೊಲಗಿಸಿಬಿಡುತ್ತವೆ. ಅಲ್ಲಿ ವಾಸಿಸುವ ಜನರು ದಿವ್ಯವಾದ ಔಷಧಿಗಳನ್ನು, ರಸಗಳನ್ನು ಸೇವಿಸುತ್ತಾ ಅವುಗಳಿಂದಲೇ ಅನ್ನ ಪಾನ ಸ್ನಾನಾದಿಗಳನ್ನು ಮಾಡುವರು. ಇದರಿಂದ ಅವರಿಗೆ ದೈಹಿಕ ಮಾನಸಿಕವಾದ ರೋಗ ರುಜಿನಗಳ ಸ್ಪರ್ಶವಿಲ್ಲ. ಸುಕ್ಕು, ನರೆಗೂದಲು, ಮುಪ್ಪು, ಮೈಬಣ್ಣ ಕೊಂದುವಿಕೆ, ದುರ್ಗಂಧ, ಬೆವರು, ಬೇಸರ, ಆಯಾಸ, ವಯಸ್ಸಿನಿಂದ ಉಂಟಾಗುವ ದೇಹ ವಿಕಾರ ಯಾವುದೂ ಉಂಟಾಗುವುದಿಲ್ಲ. ಅವರು ಸದಾ ಸುಂದರರಾಗಿ ಆರೋಗ್ಯ ದೃಢಕಾಯರಾದ ತರುಣ ತರುಣಿಯರೇ ಆಗಿರುವರು. ಆ ಪುಣ್ಯಾತ್ಮರಿಗೆ ಶ್ರೀ ಭಗವಂತನ ತೇಜೋರೂಪವಾದ ಸುದರ್ಶನ ಚಕ್ರವನ್ನು ಬಿಟ್ಟು ಬೇರಾವುದರಿಂದಲೂ ಮರಣವಿಲ್ಲ. ಆ ಚಕ್ರದ ತೇಜಸ್ಸು ಬಂದೊಡನೆಯೇ ಅಸುರ ರಮಣೀಯರಿಗೆ ಭಯದಿಂದ ಗರ್ಭಸ್ರಾವ, ಗರ್ಭಪಾತಗಳು ಉಂಟಾಗುವವು. ಆ 7 ಕೆಳಗಿನ ಲೋಕಗಳಲ್ಲಿ ಅತಲವೆಂಬ ಲೋಕದಲ್ಲಿ ಮಾಯಾವಿಶಾರದನಾದ ಮಯದಾನವನ ಪುತ್ರನಾದ ಬಲಾಸುರನು ವಾಸವಾಗಿರುವನು. ಆತನು 96 ಬಗೆಯ ಮಾಯೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅವುಗಳಲ್ಲಿ ಕೆಲವನ್ನು ಇಂದಿಗೂ ಮಾಯಾವಿಗಳು ಪ್ರಯೋಗಿಸುವುದನ್ನು ನೋಡುತ್ತೇವೆ. ಆ ಬಲಾಸುರನು ಒಮ್ಮೆ ಆಕಳಿಸಿದಾಗ ಆತನ ಮುಖದಿಂದ ಸ್ವೈರಿಣಿ, ಕಾಮಿನಿ ಮತ್ತು ಪುಂಶ್ಚಲಿ ಎಂಬ 3 ಬಗೆಯ ಗರತಿಯರಲ್ಲದ ಹೆಂಗಸರು ಜನಿಸುವರು. ಇವನಲ್ಲಿ ತನ್ನ ವರ್ಣಕ್ಕೆ ಸೇರಿದ ಪುರುಷನಲ್ಲಿ ಮಾತ್ರ ರಮಿಸುವ ಹೆಂಗಸಿಗೆ ಸ್ವೈರಿಣಿ ಎಂದು ಹೆಸರು. ಇತರ ವರ್ಣಗಳ ಪುರುಷರಲ್ಲೂ ರಮಿಸುವ ಸ್ತ್ರೀಯರಿಗೆ ಕಾಮಿನಿಯರೆಂದು ಹೆಸರು. ಮತ್ತು ಈ ಇಬ್ಬರಿಗಿಂತಲೂ ಅತ್ಯಂತ ಚಪಲೆಯಾಗಿ ಸ್ವೇಚ್ಛೆಯಾಗಿ ಎಲ್ಲ ಪುರುಷರಲ್ಲೂ ರಮಿಸುವವಳಿಗೆ ಪುಂಶ್ಚಲಿ ಎಂದು ಹೆಸರು. ಆ ಸ್ತ್ರೀಯರು ಈ ಅತಲ ಲೋಕದಲ್ಲಿ ವಾಸ ಮಾಡುವ ಪುರುಷನಿಗೆ ಹಾಟಕವೆಂಬ ರಸವನ್ನು ಕುಡಿಸಿ ಆತನನ್ನು ಸಂಭೋಗ ಸಮರ್ಥನನ್ನಾಗಿಸಿ ವಶಪಡಿಸಿಕೊಳ್ಳುತ್ತಾರೆ. ಮತ್ತು ತಮ್ಮ ಹಾವಭಾವಗಳಿಂದಲೂ ತುಂಬಿದ ನೋಟಗಳಿಂದಲೂ ಕಿರು ನಗೆಯಿಂದಲೂ ಸವಿ ಮಾತು ಮತ್ತು ಆಲಿಂಗನಗಳಿಂದಲೂ ಆತನನ್ನು ಸೂರೆಗೊಂಡು ಯಥೇಷ್ಟವಾಗಿ ಆತನೊಡನೆ ರಮಿಸುತ್ತಾರೆ. ಆ ಹಾಟಕ ರಸವನ್ನು ಕುಡಿದ ಮನುಷ್ಯನು ಮತ್ತಿನಿಂದ ಕುರುಡನಂತಾಗಿ ತಾನು 10,000 ಆನೆಗಳಷ್ಟು ಬಲವುಳ್ಳವನು ಎಂದು ಭಾವಿಸಿಕೊಂಡು ನಾನೇ ಈಶ್ವರನು, ನಾನೇ ಸಿದ್ಧನು ಎಂದು ಬಡಬಡಿಸತೊಡಗುವನು. ಅದರಿಂದ ಕೆಳಗಡೆಯದು ವಿತಲ ಲೋಕ. ಅಲ್ಲಿ ಭಗವಂತನಾದ ಹಾಟಕೇಶ್ವರನೆಂಬ ಹೆಸರಿನ ಮಹಾದೇವನು ತನ್ನ ಪರಿವಾರವಾದ ಭೂತಗಣಗಳೊಡನೆ ವಾಸ ಮಾಡುತ್ತಾ ಪ್ರಜಾಪತಿಯ ಸೃಷ್ಟಿಯನ್ನು ವೃದ್ಧಿಪಡಿಸುವುದಕ್ಕೋಸ್ಕರ ಭವಾನಿ ದೇವಿಯೊಡನೆ ವಿಹರಿಸುತ್ತಾನೆ. ಅವರಿಬ್ಬರ ಸಮಾಗಮದ ತೇಜಸ್ಸಿನಿಂದ ಅಲ್ಲಿ ಹಾಟಕಿ ಎಂಬ ಶ್ರೇಷ್ಠವಾದ ನದಿಯು ಹರಿದು ಬರುವುದು. ಅದರ ನೀರನ್ನು ವಾಯುವಿನಿಂದ ಪ್ರೇರಿತನಾಗಿ ಅಗ್ನಿದೇವನು ಉತ್ಸಾಹದಿಂದ ಪಾನ ಮಾಡುವನು. ಅವನು ಕುಡಿದು ಉಗುಳುವ ಆ ರುದ್ರ ವೀರ್ಯಕ್ಕೆ ಹಾಟಕ ಸುವರ್ಣವೆಂದು ಹೆಸರು. ಆ ಸುವರ್ಣದಿಂದ ಮಾಡಿದ ಆಭರಣಗಳನ್ನು ದೈತ್ಯ ರಾಜರ ಅಂತಃಪುರದ ಸ್ತ್ರೀ ಪುರುಷರೆಲ್ಲರೂ ಧರಿಸುವರು. ಈ ವಿತಲ ಲೋಕಕ್ಕೆ ಕೆಳಗಿನದು ಸುತಲ ಲೋಕ. ಮಹಾ ಯಶಸ್ವಿಯೂ ಪವಿತ್ರವಾದ ಕೀರ್ತಿಯಿಂದ ಸಂಪನ್ನನೂ ಆಗಿರುವ ವಿರೋಚನನ ಪುತ್ರನಾದ ಬಲಿಯು ಅಲ್ಲಿ ವಾಸವಾಗಿದ್ದಾನೆ. ಶ್ರೀ ಭಗವಂತನು ಇಂದ್ರನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಅದಿತಿ ದೇವಿಯ ಗರ್ಭದಲ್ಲಿ ವಾಮನ ವಟುವಿನ ರೂಪದಲ್ಲಿ ಅವತಾರ ಮಾಡಿ ಬಲಿ ಚಕ್ರವರ್ತಿಯಿಂದ 3 ಲೋಕಗಳನ್ನು ಕಿತ್ತುಕೊಂಡನು. ಅನಂತರ ಶ್ರೀ ಭಗವಂತನ ಕರುಣೆಯಿಂದಲೇ ಆತನಿಗೆ ಸುತಲ ಲೋಕದಲ್ಲಿ ಪ್ರವೇಶವೂ ದೊರೆಯಿತು. ಇಂದ್ರನೇ ಮುಂತಾದವರಲ್ಲಿಯೂ ಇಲ್ಲದೆ ಇರುವ ಉತ್ಕೃಷ್ಟವಾದ ಸಂಪತ್ತನ್ನು ಭಗವದನುಗ್ರಹದಿಂದ ಅಲ್ಲಿ ಪಡೆದುಕೊಂಡು ಮಹಾತ್ಮನಾದ ಬಲಿಯು ತನ್ನ ಆ ಪೂಜ್ಯತಮನಾದ ಪ್ರಭುವನ್ನು ಧರ್ಮಾಚರಣೆಯ ಮೂಲಕ ಆರಾಧಿಸುತ್ತಾ ಇಂದಿಗೂ ಯಾವ ಭಯವೂ ಇಲ್ಲದೆ ಸುಖವಾಗಿ ಅಲ್ಲಿ ವಾಸ ಮಾಡುತ್ತಿದ್ದಾನೆ.
ಎಲೈ ರಾಜೇಂದ್ರನೇ, ಸಮಸ್ತ ಜೀವಿಗಳಿಗೂ ನಿಯಾಮಕನಾಗಿ ಆತ್ಮಸ್ವರೂಪನೂ ಆಗಿರುವ ಪರಮಾತ್ಮನಾದ ಭಗವಾನ್ ಶ್ರೀ ವಾಸುದೇವನಂತಹ ಪೂಜ್ಯತಮನೋ ಪವಿತ್ರತಮನೋ ಆಗಿರುವ ಪಾತ್ರ ವಿಶೇಷಕ್ಕೆ ಅತ್ಯಂತ ಶ್ರದ್ಧೆ ಆದರಗಳಿಂದ ಸ್ಥಿರವಾದ ಚಿತ್ತದಿಂದ ಭೂಮಿದಾನವನ್ನು ಮಾಡಿದ್ದಕ್ಕಾಗಿ ಬಲೀಂದ್ರನಿಗೆ ಸುತಲ ಲೋಕದ ಐಶ್ವರ್ಯವು ದೊರಕಿದ್ದೇ ಮುಖ್ಯ ಫಲವಲ್ಲ. ಏಕೆಂದರೆ ಅದು ಅನಿತ್ಯವಾದುದು. ಶ್ರೀ ಭಗವಂತನಿಗೆ ಸಮರ್ಪಿಸಿದ ಈ ಭೂಮಿ ಪ್ರದಾನವು ಸಾಕ್ಷಾತ್ ಮೋಕ್ಷಕ್ಕೆ ದ್ವಾರ. ಮೋಕ್ಷವನ್ನು ಬಯಸುವವರು ಯಾವ ಕರ್ಮ ಬಂಧನವನ್ನು ಕಷ್ಟಕರವಾದ ಅನೇಕ ಸಾಧನಗಳಿಂದ ಕತ್ತರಿಸಿಕೊಳ್ಳುವರೋ ಆ ಕರ್ಮದ ಕಟ್ಟು ಶ್ರೀ ಭಗವಂತನ ದಿವ್ಯ ನಾಮವನ್ನು ಕೆಮ್ಮುವುದು, ಬೀಳುವುದು, ಜಾರುವುದು ಇವೇ ಮುಂತಾದ ಸಮಯಗಳಲ್ಲಿ ಆಕಸ್ಮಿಕವಾಗಿ ಉಚ್ಚರಿಸಿದ್ದರಿಂದಲಷ್ಟೇ ಕತ್ತರಿಸಿ ಹೋಗುವುದು. ಆದುದರಿಂದ ಸಂಯಮಿಗಳಾದ ತನ್ನ ಭಕ್ತರಿಗೂ ಜ್ಞಾನಿಗಳಿಗೂ ಸ್ವರೂಪವನ್ನೇ ದಯಪಾಲಿಸುವ ಸರ್ವಾತ್ಮನಾದ ಶ್ರೀ ಭಗವಂತನಿಗೆ ಮಾಡಿದ ಭೂಮಿದಾನಕ್ಕೆ ಈ ಸುತಲ ಲೋಕ ಪ್ರಾಪ್ತಿಯು ಮುಖ್ಯ ಫಲವಾಗಲಾರದು. ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ ಭಕ್ತ ಶ್ರೇಷ್ಠನಾದ ಬಲೀಂದ್ರನಿಗೆ ಶ್ರೀ ಭಗವಂತನು ಆ ಸಮರ್ಪಣೆ ಬದಲಿಗೆ ತನ್ನನ್ನು ಮರೆಸುವಂತಹ ಈ ಮಾಯಾಮಯವಾದ ಐಶ್ವರ್ಯವನ್ನಷ್ಟೇ ಕೊಟ್ಟಿದ್ದ ಪಕ್ಷದಲ್ಲಿ ಅದು ದೊಡ್ಡ ಅನುಗ್ರಹವೇನೂ ಆಗುತ್ತಿರಲಿಲ್ಲ. ಬೇರಾವ ಉಪಾಯವನ್ನು ಕಾಣದೆ ಶ್ರೀ ಭಗವಂತನು ಯಾಚನೆ ಮಾಡುವ ಕಪಟ ವ್ಯಾಜದಿಂದ ಆತನ ತ್ರೈಲೋಕ್ಯ ರಾಜ್ಯವನ್ನು ಕಿತ್ತುಕೊಂಡು ಶರೀರವು ಮಾತ್ರವೇ ಉಳಿಯುವಂತೆ ಮಾಡಿ ವರುಣ ಪಾಶಗಳಿಂದಲೂ ಕಟ್ಟಿಹಾಕಿ ಪರ್ವತದ ಗುಹೆಯಲ್ಲಿ ಹಾಕಿದ ಸಮಯದಲ್ಲಿ ಮಹಾತ್ಮನಾದ ಬಲೀಂದ್ರನು ಸ್ವಾಮಿಯಲ್ಲಿ ಏನು ಅರಿಕೆ ಮಾಡಿದನು ಎಂಬುದನ್ನು ಗಮನಿಸು. ಈ ಇಂದ್ರನು ವಿದ್ವಾಂಸನಾಗಿದ್ದರೂ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ವಿಷಯದಲ್ಲಿ ಕುಶಲನಲ್ಲ. ಈತನು ತನ್ನ ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಇತರರನ್ನು ಬಿಟ್ಟು ಮಹಾಬುದ್ಧಿಶಾಲಿಯಾದ ಬೃಹಸ್ಪತಿಯನ್ನೇ ತನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡನು. ಆದರೂ ಅವಿವೇಕದಿಂದ ಆತನನ್ನು ಅನಾದರಿಸಿ ಶ್ರೀ ಭಗವಂತನಿಂದ ಭಗವಂತನ ದಾಸ್ಯವನ್ನು ಕೇಳಿಕೊಳ್ಳದೆ ಹೋದನು. ಆತನ ಮೂಲಕ ತನಗೋಸ್ಕರ ತನ್ನ ಕಡೆಯಿಂದ ಈ ಭೋಗಗಳನ್ನೇ ಬೇಡಿದನು. ಈ ತ್ರೈಲೋಕ್ಯ ರಾಜ್ಯವೇನೂ ಸ್ಥಿರವಲ್ಲ. ಅನಂತವಾದ ಕಾಲದ ಒಂದು ಅವಯವವಾಗಿರುವ ಒಂದು ಮನ್ವಂತರ ಕಾಲ ಮಾತ್ರವೇ ಇರುವುದು. ಶ್ರೀ ಭಗವಂತನ ಕೈಂಕರ್ಯದ ಮುಂದೆ ಈ ತುಚ್ಛವಾದ ಭೋಗಗಳಿಗೆ ಏನು ಬೆಲೆಯಿದ್ದೀತು? ನಮ್ಮ ತಾತನಾದ ಪ್ರಹ್ಲಾದನಾದರೂ ಶ್ರೀ ಭಗವಂತನಿಂದ ತನ್ನ ತಂದೆಯಾದ ಹಿರಣ್ಯಕಶಿಪುವು ಸಂಹರಿಸಲ್ಪಟ್ಟಾಗ ಶ್ರೀ ಭಗವಂತನಿಂದ ಭಗವತ್ ಸೇವೆಯ ವರವನ್ನು ಮಾತ್ರವೇ ಬೇಡಿದನು. ಶ್ರೀ ಭಗವಂತನು ತನಗೆ ನಿಷ್ಕಂಟಕವಾದ ತಂದೆಯ ರಾಜ್ಯ ಸಂಪತ್ತನ್ನು ಕೊಡುವವನಾಗಿದ್ದರೂ ಅದು ಶ್ರೀ ಭಗವಂತನಿಗಿಂತಲೂ ಬೇರೆಯಾದುದು. ಶ್ರೀ ಭಗವಂತನಿಂದ ದೂರ ಮಾಡುವಂತಹುದು ಎಂದರಿತು ಅದನ್ನು ಯಾಚಿಸಲಿಲ್ಲ. ಇನ್ನು ಮನಸ್ಸಿನ ಕಲ್ಮಶಗಳನ್ನು ತೊಳೆದುಕೊಳ್ಳದೇ ಇರುವ ಶ್ರೀ ಭಗವಂತನ ಅನುಗ್ರಹವನ್ನು ಪಡೆಯದೇ ಇರುವ ನನ್ನಂತಹವನು ಆ ಮಹಾನುಭಾವನ ಮಟ್ಟಕ್ಕೆ ಏರಲಾದೀತೆ ಎಂದು ಆತನು ಉದ್ಗರಿಸಿದನು. ಎಲೈ ರಾಜೇಂದ್ರನೇ, ಈ ಬಲೀಂದ್ರನ ಚರಿತ್ರವನ್ನು ನಾನು ಮುಂದೆ ವಿಸ್ತಾರವಾಗಿ ತಿಳಿಸುವೆನು. ಶ್ರೀ ಭಗವಂತನ ಹೃದಯವು ಭಕ್ತರ ವಿಷಯದಲ್ಲಿ ಸದಾ ದಯಾಪೂರ್ಣವಾಗಿರುವುದು. ಅದಕ್ಕೆ ಸಮಸ್ತ ಲೋಕಗಳಿಗೂ ಗುರುವಾಗಿರುವ ಆ ಭಗವಂತನಾದ ನಾರಾಯಣನು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಸುತಲ ಲೋಕದ ರಾಜನಾಗಿರುವ ಈ ಬಲಿಚಕ್ರವರ್ತಿಯ ಮನೆಯ ಬಾಗಿಲಿನಲ್ಲಿ ಸದಾ ಇರುತ್ತಿದ್ದಾನೆ. ದುರಹಂಕಾರಿಯಾದ ರಾವಣನು ಒಮ್ಮೆ ದಿಗ್ವಿಜಯ ಮಾಡುತ್ತಾ ಸುತಲ ಲೋಕಕ್ಕೆ ಬಂದಾಗ ಶ್ರೀ ಭಗವಂತನು ಆತನನ್ನು ತನ್ನ ಕಾಲ ಹೆಬ್ಬೆರಳಿನಿಂದಲೇ ಲಕ್ಷಾಂತರ ಯೋಜನಗಳಷ್ಟು ದೂರಕ್ಕೆ ಹೋಗಿ ಬೀಳುವಂತೆ ಚಿಮ್ಮಿಸಿಬಿಟ್ಟನು. ಅಂತಹ ಜಗತ್ಪ್ರಭುವು ಭಕ್ತ ವಾತ್ಸಲ್ಯದಿಂದ ಬಲಿಯ ದ್ವಾರಪಾಲಕನಾಗಿದ್ದಾನೆ. ಸುತಲ ಲೋಕದ ಕೆಳಗೆ ತಲಾತಲ ಲೋಕವಿದೆ. ಅಲ್ಲಿ ತ್ರಿಪುರಗಳಿಗೆ ಅಧಿಪತಿಯಾಗಿ ಮಾಯಾವಿಗಳಿಗೆ ಪರಮಾಚಾರ್ಯನಾಗಿರುವ ದಾನವರಾಜನಾದ ಮಯನು ವಾಸವಾಗಿದ್ದಾನೆ. ಹಿಂದೆ ಶ್ರೀ ಭಗವಂತನಾದ ಪುರಾರಿಯಾದ ಶ್ರೀ ಮಹಾದೇವನು 3 ಲೋಕಗಳಿಗೂ ಮಂಗಳವನ್ನು ಉಂಟು ಮಾಡುವುದಕ್ಕಾಗಿ ಆತನ 3 ಪುರಗಳನ್ನು ಸುಟ್ಟು ಬೂದಿ ಮಾಡಿ ಹಾಕಿದನು. ಅನಂತರ ಅವನಲ್ಲಿ ದಯತೋರಿ ಪುನಃ ಆ ಸ್ಥಾನವನ್ನು ಆತನಿಗೆ ದಯಪಾಲಿಸಿದನು. ಅಲ್ಲಿ ಈತನು ಆ ಮಹಾದೇವನಿಂದ ಸುರಕ್ಷಿತನಾಗಿ ಸುದರ್ಶನ ಚಕ್ರದ ಭಯವಿಲ್ಲದೆ ನೆಮ್ಮದಿಯಾಗಿದ್ದು ಅಲ್ಲಿನ ಜನರಿಂದ ಪೂಜಿಸಲ್ಪಡುತ್ತಿದ್ದಾನೆ. ತಲಾತಲ ಲೋಕದ ಕೆಳಗೆ ಕದ್ರುಪುತ್ರರಾದ ಅನೇಕ ಹೆಡೆಗಳಿಂದ ಕೂಡಿರುವ ಕ್ರೋಧವಶರೆಂಬ ಹೆಸರುಳ್ಳ ಮಹಾಕೋಪಿಷ್ಟ ಪ್ರಕೃತಿಯ ಸ್ವಭಾವಗಳುಳ್ಳ ಸರ್ಪಗಳ ಗುಂಪು ವಾಸ ಮಾಡುತ್ತಿದೆ. ಕುಹಕ, ತಕ್ಷಕ, ಕಾಲೀಯ, ಸುಷೇಣನೆ ಮುಂತಾದವರು ಆ ಸರ್ಪಗಳಲ್ಲಿ ಪ್ರಮುಖರು. ದೊಡ್ಡ ದೊಡ್ಡ ಹೆಡೆಗಳುಳ್ಳ ಆ ಮಹಾಸರ್ಪಗಳು ಶ್ರೀ ಭಗವಂತನ ವಾಹನವಾದ ಪಕ್ಷಿರಾಜ ಶ್ರೀ ಗರುಡನಿಗೆ ನಿರಂತರವಾಗಿ ಹೆದರುತ್ತಿದ್ದರು.
ಕೆಲವೊಮ್ಮೆ ತಮ್ಮ ಹೆಂಡಿರು, ಮಕ್ಕಳು, ಮಿತ್ರರು ಮತ್ತು ಕುಟುಂಬದವರ ಸಂಘದಲ್ಲಿ ಮತ್ತೇರಿ ಸಂತೋಷದಿಂದ ವಿಹರಿಸುತ್ತಿರುವರು. ಅದರ ಕೆಳಗಿರುವ ರಸಾತಲವೆಂಬ ಲೋಕದಲ್ಲಿ ಪಣಿ ಎಂಬ ಹೆಸರುಳ್ಳ ದೈತ್ಯರು, ದಾನವರು ವಾಸವಾಗಿದ್ದಾರೆ. ಅವರಲ್ಲಿ ನಿವಾತ ಕವಚರು, ಕಾಲೆಯರು ಮತ್ತು ಹಿರಣ್ಯಪುರ ವಾಸಿಗಳು ಎಂದು ಕರೆಯಲ್ಪಡುವ 3 ಪಂಗಡಗಳುಂಟು. ದೇವತೆಗಳಿಗೆ ಸಹಜವಾಗಿಯೇ ಶತ್ರುಗಳಾಗಿರುವ ಇವರು ಹುಟ್ಟಿನಿಂದಲೇ ಮಹಾಬಲಶಾಲಿಗಳು ಮತ್ತು ಸಾಹಸಿಗಳು. ಆದರೂ ಸರ್ವ ಲೋಕಗಳಲ್ಲಿಯೂ ವಿಖ್ಯಾತವಾದ ಪ್ರಭಾವವುಳ್ಳ ಶ್ರೀಹರಿಯ ತೇಜಸ್ಸಿನಿಂದ ಬಲಾಭಿಮಾನಗಳು ಉಡುಗಿದವರಾಗಿ ಬಿಲದಲ್ಲಿ ಅಡಗಿಕೊಳ್ಳುವ ಹಾವುಗಳಂತೆ ಈ ರಸಾತಲದಲ್ಲಿ ಅಡಗಿಕೊಂಡಿರುತ್ತಾರೆ. ಮತ್ತು ಇಂದ್ರನ ದೂತಿಯಾದ ಸರಮೆ ಎಂಬ ದೇವಶುನಿಯು, ಅಂದರೆ ದೇವತೆಗಳ ಹೆಣ್ಣು ನಾಯಿ, ಆ ದೇವಶುನಿಯು ನುಡಿದ ಮಂತ್ರರೂಪವಾದ ಶಾಪಕ್ಕೆ ಹೆದರಿ ಇಂದ್ರನಿಗೆ ಭಯಪಡುತ್ತಿರುವರು. ರಸಾತಲ ಲೋಕದ ಕೆಳಗಿರುವುದು ಪಾತಾಳವೆಂಬ ಲೋಕ. ಅಲ್ಲಿಯೇ ಶಂಖ, ಕುಲಿಕ, ಮಹಾಶಂಖ, ಶ್ವೇತ, ಧನಂಜಯ, ಧೃತರಾಷ್ಟ್ರ, ಶಂಖಚೂಡ, ಕಂಬಲ, ಅಶ್ವತರ ಮತ್ತು ದೇವದತ್ತರೇ ಮುಂತಾದ ಅತಿ ಕೋಪಿಷ್ಠರು, ದೊಡ್ಡ ದೊಡ್ಡ ಹೆಡೆಗಳುಳ್ಳವರು ಆಗಿರುವ ನಾಗಸರ್ಪಗಳು ವಾಸವಾಗಿರುತ್ತವೆ. ಅವುಗಳಿಗೆ ಪ್ರಮುಖನಾದವನು ವಾಸುಕಿ. ಆ ಸರ್ಪಗಳಲ್ಲಿ ಕೆಲವಕ್ಕೆ 5 ಹೆಡೆಗಳು, ಕೆಲವಕ್ಕೆ 7 ಹೆಡೆಗಳು, ಕೆಲವಕ್ಕೆ 10, ಕೆಲವಕ್ಕೆ 100 ಮತ್ತೆ ಕೆಲವಕ್ಕೆ 1000 ಹೆಡೆಗಳುಂಟು. ಆ ಹೆಡೆಗಳಲ್ಲಿ ಹೊಳೆಯುತ್ತಿರುವ ಮಣಿಗಳು ತಮ್ಮ ಪ್ರಕಾಶದಿಂದ ಪಾತಾಳ ಲೋಕದಲ್ಲಿರುವ ಇಡೀ ಕಗ್ಗತ್ತಲೆಯನ್ನು ನುಂಗಿ ಹಾಕುತ್ತಿವೆ ಎಂದು ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ 24ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.